ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ. ಟೇಸ್ಟ್ ಮಾಡ. ಓಕೆ, ಖರಾಬ್ ಆಗೈತೆ ಅಂದ್ರೆ ಹುಳಿ ಖಾರ. ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಇವತ್ತಿನ ಆರ್ಜೆ ಬ್ಲಾಗರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ಒಂದು ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಅಂದ್ರೆ ಈ 100 ರೂಪಾಯಿಲಿ 10 ನನ್ನ ಬಜೆಟ್ 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿಲಿ ನಾನು ಬರೀ 10 ರೂಪಾಯಿ ಯೂಸ್ ಮಾಡ್ಕೊಂಡು ಮಸಾಲೆ ಪ್ಯಾಕೆಟ್ಗಳನ್ನ ತಗೋಬೇಕು. ಆ ಮಸಾಲೆ ಪ್ಯಾಕೆಟ್ಗಳನ್ನ ತಗೊಂಡು 10 ಮಸಾಲೆ ಪ್ಯಾಕೆಟ್ಗಳನ್ನ ತಗೊಬಂದು ಸೂಪ್ ಮಾಡ್ಕೊಂಡು ಕುಡಿಬೇಕು ನಾನು. ಓಕೆ, ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೇಳೋಕ್ ಈಸಿ, ಮಾಡೋದ್ ಕಷ್ಟ. ನೀವು ಅನ್ಕೊಂಡಿರ್ಬೋದು, ಏನಪ್ಪ 10 ಮಸಾಲೆ ಪ್ಯಾಕೆಟ್ನ ಸೂಪ್ ಮಾಡಿ ಕುಡಿಯೋಕೆ ಕಷ್ಟನ ಅಂತ. ನೋಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡಿ. ನಾನು ಟೈಮ್ ವೇಸ್ಟ್ ಮಾಡೋದ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಈಗ ಹೋಗೋಣ. ಇಲ್ಲಿ ಗಾಡಿ ರೆಡಿ ಇದೆ, ಹೋಯ್ತಾ ಇರೋಣ. ಓಕೆ ಗೈಸ್, ಈಗ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀನಿ. ಸ್ಮಾರ್ಟ್ ಬಜಾರ್ ಈಗ ಎಂಟ್ರಿ ಕೊಟ್ಟು ಈಗ ಸ್ಮಾರ್ಟ್ ಬಜಾರಲ್ಲಿ. ಓಕೆ, ಈಗ ಹೇಳಿದ 10 ರೂಪೀಸ್ದು ಮಸಾಲಾ ಪ್ಯಾಕೆಟ್ ತಗೋಬೇಕು. ಓಕೆ, ಮಸಾಲಾ ಪ್ಯಾಕೆಟ್ ಈಗ ಮಸಾಲಾ ಪ್ಯಾಕೆಟ್ ಎಲ್ಲೆಲ್ಲಿದೆ ಅಂತ ಹುಡುಕ್ಬೇಕು. ಈಗ ಅಲ್ಲಿಕ್ಕವರು ಮಸಾಲಾ ಪ್ಯಾಕೆಟು ಅದು 10 ರೂಪೀಸ್ಗೆ ಮಸಾಲಾ ಪ್ಯಾಕೆಟ್ ಹುಡುಕ್ಬೇಕು ನಾನೀಗ. ಎಲ್ಲೆಲ್ಲಿದಾವ ಗೊತ್ತಿಲ್ಲ ಮಸಾಲಾ ಪ್ಯಾಕೆಟ್. ಓಕೆ, ಬಿಸ್ಕೆಟ್ಸ್ಗಳು ಏನೇನೋ ಇದಾವಪ್ಪ ಇಲ್ಲಿ. ಇಲ್ಲಿ ಯಾವುದೋ ಇಪ್ಪಿ ಮಸಾಲ ಅಂತಿದೆ. ಬಿಡಿ, ನಾನು ಚೇರು ಹಿಂಗೆ ಎತ್ತಾ ಇದೀನಿ, ಫುಲ್ ಇದೇ ಓಪನ್ ಆಗ್ತೈತೆ. ಯಪ್ಪ, ಇದು ಮಸಾಲ, ಇದು ಇಪ್ಪಿದು ಟೊಮೊಟೊ ಡಿಲಿಚ್ ಟೊಮೊಟೊ ಮಸಾಲ. ಇದು 20 ರೂಪೀಸ್ ಇದೆ. ನಮ್ಮ ಬಜೆಟ್ ಇರೋದು 10 ರೂಪೀಸ್ ಮಾತ್ರ ಅಷ್ಟೇನೆ. ಓಕೆ, 10 ರೂಪೀಸಲ್ಲಿ ಹುಡುಕ್ಬೇಕು ನಾನೀಗ. 10 ರೂಪೀಸಲ್ಲಿ ಏನೇನು ಸಿಗುತ್ತೋ ಆ ಬಜೆಟಲ್ಲೇ ಹುಡುಕ್ಬೇಕು ಗೈಸ್. ಅಂತೂ ಇಂತೂ ಮಸಾಲ ಐಟಮ್ ಇರೋ ಜಾಗ ಸಿಕ್ತು. ಈಗ ಬಜೆಟ್ಗಳು ನೋಡ್ಬೇಕು. ಈಗ ನಾವು ಇಲ್ಲೇ ಇದೆಲ್ಲ ಫುಲ್ ಮಸಾಲ ಐಟಮ್. ಓಕೆ, ಚಿಕನ್ ಮಸಾಲ ಸೇವ್ 70 ರೂಪೀಸ್. ಅಲ್ಲ, 10 ರೂಪೀಸ್ಗೆ ಒಂದು ಮಸಾಲ ಪ್ಯಾಕೆಟ್ ಇಲ್ಲ ಅವಳಜ್ಜಿ. 10 ರೂಪೀಸ್ದು ಪ್ಯಾಕೆಟ್ಗಳಿಲ್ವ ಮಸಾಲದು? 10-15 ರೂಪೀಸ್ದು 100 ಗ್ರಾಮ್ ಇದೆನಾ? ಗೈಸ್, ಏನೋ ಬಿಲ್ಡಪ್ ಕೊಡ್ಕೊಂಡು ರಿಲಯನ್ಸ್ ಒಳಗೆ ಹೋದ್ರೆ 10 ರೂಪಾಯಿ ಮಸಾಲ ಪ್ಯಾಕೆಟ್ ತಗೋಣ ಅಂತ, ಅಲ್ಲಿ 10 ರೂಪಾಯಿದು ಒಂದು ಪ್ಯಾಕೆಟು ಕಾಣಲಿಲ್ಲ ಕಣ್ಣಿಗೆ. ಅಯ್ಯೋ, ತಲೆ ಕೆಟ್ಟೋಗಿ ಏನು ಮಾಡೋಣ ಅಂತ ರಿಲಯನ್ಸ್ ಹೊರಗೆ ಬಂದೆ. ಅಲ್ಲೇ ನಮಗೆ ಕಾಣಿದ್ದು ದಿನಸಿ ಅಂಗಡಿ. ಅದೇ ದಿನಸಿ ಅಂಗಡಿಗೆ ಹೋಗಿ ನಾವು ಅಣ್ಣಂಗೆ ಹೇಳಿ 10 ರೂಪಾಯಿ ಡಿಫ್ರೆಂಟ್ ಮಸಾಲ ಪ್ಯಾಕೆಟ್ ಕೊಡಿ ಅಂತ. 1, 2, 3, 4, 5, 6, 7, 8 ಆಗಿದೆ. ಇನ್ನೊಂದು ಕೊಡಿ, 9 ಆಗುತ್ತೆ. ಇನ್ನೊಂದು ಕೊಡಿ, ಇನ್ನೊಂದು 9. ಬೇರೆ ಯಾವ್ದಾದ್ರು ಕೊಡಿ, ಕಬಾಬ್ ಏನ್ ಬೇಡ. ಪುಳಿಯೋಗರೆ ಬೇಡ ಅಂತ ಯಾವುದು? ರಸಮ್ ಪೌಡರ್ ಒಂದು ಕೊಟ್ಬಿಡಿ. ಅರ್ಥ ಆಯ್ತಲ್ಲ? 1, 2, 3, 4, 5, 6, 7, 8, 9 ಎಕ್ಸ್ಟ್ರಾ ಕೂಡ ಇದೆ. ಚಿಕನ್ ತೆಗೆದ್ಬಿಡ್ರಿ. ಇಲ್ಲ, ರಸಮ್ ತೆಗೆದ್ಬಿಡಿ. ಚಿಕನ್ ಇರ್ಲಿ. ಚಿಕನ್ ಇರ್ಲಿ ಅಷ್ಟೇ. ಬೇಸಿಗೆ ಇದನ್ನ ತಗೊಂಡೋಗಿ ಸೂಪ್ ಮಾಡ್ಕೊಂಡು ಮನೆಯಲ್ಲಿಗೆ ಕುಡಿಬೇಕು. ಓಕೆ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ಹೋಗೋಣ ಮನೆ ಕಡೆಗೆ. ಗೈಸ್ ಬನ್ನಿ, ಅಂತೂ ಇಂತೂ ಮನೆಗೆ ನಾನು ಬಂದಾಯ್ತು. ನಾನು ಹೇಳಿದ್ನಲ್ಲ, 100 ರೂಪಾಯಿಗೆ 10 ಥರದ್ದು ಮಸಾಲ ಪ್ಯಾಕೆಟ್ನ ತಗೊಬಂದು ಆ ಮಸಾಲೆ ಸೂಪ್ ಮಾಡ್ಕೊಂಡು ಕುಡಿಬೇಕು ಅಂತ ಅದನ್ನ ಮಸಾಲ ಪ್ಯಾಕೆಟ್ಗಳನ್ನ ತಗೊಂಡು ಬಂದಿದ್ದೀನಿ. ಮಸಾಲ ಪ್ಯಾಕೆಟ್ಗಳನ್ನ ತಗೊಂಡು ಬಂದಿದ್ದೀನಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಟಿ ಅಂತ ತಿಕ್ಕಿ ಹಿಡಿಯುತ್ತೆ. ಓಕೆ,
ತೋರಿಸಿ ಅಂತೂ ಇಂತೂ ಮನೆಗೆ ಬಂದಾಯ್ತು ಮಸಾಲೆ ಪ್ಯಾಕೆಟ್ಗಳನ್ನ ತಗೊಂಡು. ಅಲ್ಲಿ ನಾನು ಯಾವ್ದಿದಂತ ನೋಡ್ಲಿಲ್ಲ, ಸುಮ್ಮನೆ ಎತ್ತಾಕೊಂಡು ಬಂದೆ ಎಲ್ಲ ಮಸಾಲೆ ಪ್ಯಾಕೆಟ್ಗಳನ್ನ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಯಾವ್ಯಾವ ಸಿಕ್ಕೋ 10 ರೂಪಾಯಿನ ಎಲ್ಲ ತೆಗೆದು ಇಲ್ಲಿ ತೋರಿಸ್ತೀನಿ ನೋಡಿ ಯಾವ್ಯಾವ್ದಿದೆ ಅಂತ ಹೇಳಿ. ಕೊಂಚ ನೋಡಿ ನೋಡಿ, ಇದು ಚಿಕನ್ ಮಸಾಲ ಪೌಡರು, ಇದು ವಾಂಗಿಬಾತ್ ಪೌಡರ್, ಹಾಗೆ ಇದು ಗರಂ ಮಸಾಲ ಪೌಡರ್, ಹಾಗೆ ಇದು ಸಾಂಬಾರ್ ಪೌಡರ್, ಹಾಗೆ ಇದು ಚಾಟ್ ಮಸಾಲ, ಲೆಮನ್ ರೈಸ್ ಪೌಡರು, ಟೊಮೆಟೊ ರೈಸ್ ಪೌಡರು, ಓಕೆ. ಮತ್ತು ಇದು ಫ್ರೈಡ್ ರೈಸ್ ಪೌಡರು, ಹಾಗೆ ಇದು ಬಿಸಿಬೇಳೆಬಾತ್ ಪೌಡರು, ಮ್ಯಾಗಿ ಪೌಡರ್ ಇದು, ಓಕೆ. ಫುಲ್ ಪೌಡರ್ ಬಿಸಿಬೇಳೆಬಾತ್. ಈಗ ನನ್ನ ಹತ್ರ ಈಗ 10 ಮಸಾಲ ಪೌಡರ್ಸ್ಗಳಿದೆ. ಇದನ್ನು ನಾನು ಯೂಸ್ ಮಾಡ್ಕೊಂಡು ಸೂಪ್ ಮಾಡ್ಕೊಂಡು ಕುಡಿಬೇಕು. ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀನಿ, ಓಕೆ. ಅದ್ರ ಜೊತೆ ನೀವು ವೆಯ್ಟ್ ಮಾಡ್ತಾ ಇರಿ, ಇದು ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಟೇಸ್ಟ್ ಮಾತ್ರ ಸಗದಾಗಿರುತ್ತೆ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಕುಡ್ದು ಯಾವ ಥರ ಇರುತ್ತೋ ಗೊತ್ತಿಲ್ಲ, ಓಕೆ. ಸ್ಟಾರ್ಟ್. ಗ್ಯಾಸ್ ಮೇಲೆ ನೀರನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಎಲ್ಲ ಮಸಾಲೆ ಪೌಡರ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ಮೇಲೆ ಇನ್ನೂ ಸ್ವಲ್ಪ ಕುದಿ ಬಂದ ಮೇಲೆ ನೋಡ ಹೆಂಗಿರುತ್ತೆ ಅದು ಟೇಸ್ಟು. ಕೊನೆ ತನಕ ನೋಡಿ, ಮಸ್ತ್ ಸೂಪರ್ ಆಗಿ ಸಖತ್ತಾಗಿರುತ್ತೆ ಟೇಸ್ಟು. ನಾನು ಇದು ಫಸ್ಟ್ ಟೈಮೇ ಮಾಡ್ತಿರೋದು. ನಾನು ಒಂದ್ಸರಿ ಟ್ರೈ ನೋಡೋಣ ಯಾವ ಥರ ಇರುತ್ತೆ. ನನ್ನ ಮನದಾಳದ ಒಂದು ಮಾತು ಏನು ಹೇಳ್ತೀನಿ, ಚೆನ್ನಾಗಿರುತ್ತೆ, ಟೇಸ್ಟ್ ಸಖತ್ತಾಗಿದೆ ಅಂತ ಹೇಳ್ತಿದೆ. ನೋಡೋಣ ಅದು ಯಾವ ಥರ ಇರುತ್ತೆ, ನೀವು ಕಮೆಂಟ್ ಮಾಡಿ. ನಾನು ಕೊನೆ ತನಕ ಅದು ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋ ಕಾರಣ ಕೊನೆ ತನಕ ವಿಡಿಯೋ ನೋಡಲೇಬೇಕು, ಓಕೆ. ಸ್ವಲ್ಪ ಕುದಿ ಬರ್ತಾ ಇದೆ ನೋಡ್ತಿದ್ರಲ್ಲ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕುದಿ ಬರಬೇಕು, ಇನ್ನೊಂದು ಸ್ವಲ್ಪ ಕುದಿ ಬರಲಿ. ಅದು ಕುದಿ ಬಂದಮೇಲೆ ಆ ಮಸಾಲ ಪೌಡರ್ಸ್ನ, ಇಲ್ಲಿದೆಯಲ್ಲ ಈ ಮಸಾಲ ಪೌಡರ್ಸ್ನ ಇದಕ್ಕೆ ಹಾಕೋಣ, ಓಕೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಗೈಸ್, ಹಾಕೋಣ ಫಸ್ಟ್ ಒಂದೊಂದು. ಫಸ್ಟು ತಗೊಂಡಿರೋದು ಬಿಸಿಬೇಳೆ ಪಾಕ್ ಪೌಡರ್, ಓಕೆ. ಜಾಸ್ತಿ ಹಾಕಲ್ಲ, ಜಾಸ್ತಿ ಹಾಕ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಓಕೆ. ಬಿಸಿಬೇಳೆ ಪೌಡರ್ ಆಯಿತು. ನೆಕ್ಸ್ಟು ಲೆಮನ್ ರೈಸ್ ಪೌಡರ್, ಹಾಕಾಯ್ತು. ನೆಕ್ಸ್ಟು ಫ್ರೈಡ್ ರೈಸ್ ಪೌಡರ್, ಹಾಕಾಯ್ತು. ಈಗ ನೆಕ್ಸ್ಟ್ ಇದು ವಾಂಗಿಬಾತ್ ಪೌಡರ್, ಓಕೆ. ವಾಂಗಿಬಾತ್ ಪೌಡರು ಆಯಿತು. ನೆಕ್ಸ್ಟು ಟೊಮೊಟೊ ರೈಸ್ ಪೌಡರ್, ಓಕೆ. ನೆಕ್ಸ್ಟು ಇನ್ನೂ ಸ್ವಲ್ಪ ಹಾಕೋಣ. ಟೊಮೊಟೊ ರೈಸು, ಟೊಮೊಟೊ ಸ್ವಲ್ಪ ಹೊಡಿರುತ್ತೆ ಚೆನ್ನಾಗಿರುತ್ತೆ ಟೆಕ್ಸ್ಚರ್, ಓಕೆ. ನೆಕ್ಸ್ಟು ಪೂಲು ಮಸಾಲ, ಪೂಲು ಅಂತದ್ದು ನೋಡಿ, ಇದೊಂದು ಹಾಕ್ತಿದ್ದೀನಿ. ಇದು ಸೂಪ್ ಮಸಾಲ, ಇದು ಚೆನ್ನಾಗಿದೆ, ಓಕೆ. ಈ ಮಸಾಲನು ಚೆನ್ನಾಗಿದೆ, ಓಕೆ. ಈ ಮಸಾಲ ಮುಗೀತು. ಇನ್ನೊಂದು VLG ಬ್ರ್ಯಾಂಡಿನ ಚಾಟ್ ಮಸಾಲ, ಓಕೆ. ಚಾಟ್ ಮಸಾಲಾನು ಹಾಕಾಯ್ತು. ಈಗ ನೆಕ್ಸ್ಟ್ ಇನ್ನೊಂದು ಹೇಳಿ, ಸಾಂಬಾರ್ ಪೌಡರ್. ರುಚಿಗೆ ತಕ್ಕಷ್ಟು ಸಾಂಬಾರ್ ಪೌಡರ್, ಓಕೆ. ಸಾಂಬಾರ್ ಪೌಡರ್. ನೆಕ್ಸ್ಟು ಚಿಕನ್ ಮಸಾಲ, ಗರಂ ಮಸಾಲ. ಈ ಪ್ಯಾಕೆಟ್ ಓಪನ್ ಮಾಡಿಲ್ಲ ನಾನು,
ಹಾಗೆ ಈ ಗರಂ ಮಸಾಲ ನೋಡಿ, ಗರಂ ಮಸಾಲಾನು ಹಾಕಿದ್ದೀನಿ, ಓಪನ್ ಮಾಡಿ ಈಗ ಹಾಕಿದೆ. ತೋರಿಸಿಲ್ಲ ಅನ್ಕೋಬೇಡಿ, ಗರಂ ಮಸಾಲ ಪ್ಯಾಕೆಟ್ 10 ಥರದ ಮಸಾಲ ಪ್ಯಾಕೆಟ್ ಮಸಾಲೆಗಳಿದೆ ಇದರೊಳಗೆ. ಓಕೆ, ಇದು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ. ಗೈಸ್, ಈ ಮಸಾಲೆನ ಸೂಪ್ ತರ ಮಾಡ್ತಾ ಇದ್ನಲ್ಲ, ಈ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ಕೋಬೇಕು. ಅಲ್ಲ ನನಗೂ ಗೊತ್ತಿಲ್ಲ ಇದು ಹೆಂಗಿರುತ್ತೋ ಯಪ್ಪ. ಬಂದಿದೆ ಒಂಥರ ಸ್ಮೆಲ್ಲು. ಹೆಂಗ್ ಗೊತ್ತಾ ಅಜ್ಜಿ, ಮೂಗಿಗೆ ಹೊಡಿತಾ ಇದೆ ಗಮ್ ಅಂತ. ಚೆನ್ನಾಗಿದೆ ಸ್ಮೆಲ್ಲು. ನೀವು ಟ್ರೈ ಮಾಡಿ ಕೊನೆ ತನಕ ನೋಡಿ ಹೆಂಗಿರುತ್ತೆ ಇದು ಮಸಾಲ ಅದು. ಓಕೆ, ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು, ಇಲ್ದಲೇ ಇದಾದ್ರೆ ಮಸಾಲ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಚೆನ್ನಾಗಿ ಕುದಿಸಿ ಕುಡಿಯೋಣ. ಇದು 10 ಥರದ್ದು ಮಸಾಲಾನ ಸೂಪ್ ಮಾಡ್ಕೊಂಡು ಕುಡಿಯೋದು ಇವತ್ತು. ಓಕೆ, ಇದು ರೆಡಿ ಆಗ್ತಿದೆ ಅಂದ್ರೆ 2 ನಿಮಿಷ ಇದೆ ಕೊತ ಅಂತ. ಓಕೆ, ಬನ್ನಿ ಅದು ಕುದೀಲಿ. ಈಗ ನಾವು ಒಂದ್ ನಿಮಿಷ ಇಲ್ಲ ಒಂದೊಂದೂವರೆ ನಿಮಿಷ ಬಿಟ್ಬಿಡೋಣ. ಹಾಗೆ ಅದು ಕುದಿಯೋದಕ್ಕೆ, ಅದು ಕುದ್ಮೇಲೆ ನೆಕ್ಸ್ಟ್ ರೆಡಿ ಮಾಡ್ಕೊಂಡು ಕುಡಿಯೋಣ ಹೆಂಗಿರುತ್ತೆ ಅಂತ. ಓಕೆ, ಬನ್ನಿ ಗೈಸ್, ಬನ್ನಿ. ಅಂತೂ ಇಂತೂ 10 ಥರದ 10 ರೂಪಾಯಿ ಮಸಾಲ ಸೂಪ್ ರೆಡಿ ಆಗಿದೆ. ಓಕೆ, 10 ಥರದ ಮಸಾಲ ಸೂಪ್ ನೀವು ಕುಡಿದು ಸವಿರಿ. ಆಗ್ಲೇ ಆಫ್ ಮಾಡಿದ್ದೀನಿ, ಬಿಸಿ ಇದೆ. ಆಗ್ಲೇ ಇದನ್ನ ಆಫ್ ಮಾಡಿದ್ದೀನಿ, ಗ್ಯಾಸ್ನ. ಬಿಸಿ ಇದೆ. ತೊಕ್ಕಾಗ್ಬಿಡೈತೆ ಸೂಪ್ ತೊಕ್ಕು ಹಂಗಾಗ್ಬಿಡೈತದು. ಬನ್ನಿ, ಈಗ ಮಾತಾಡಕ್ಕಾಗಲ್ಲ, ಫಸ್ಟ್ ಟೇಸ್ಟ್ ಮಾಡಿ ನೋಡ್ಬೇಕು ಅದನ್ನ ಹೆಂಗೈತೆ ಏನು ಎತ್ತ ಅಂತ. ನೋಡಿ, ತೊಕ್ಕು ಇದ್ದಂಗೈತೆ. ತೊಕ್ಕು ಟೇಸ್ಟ್ ಮಾಡೋಣ ಈಗ ಹೆಂಗಿರುತ್ತು ಮಸಾಲ. ತೇಜು ಸ್ಪೆಷಲ್ ಮಸಾಲ ಇದು, RJ ಬ್ಲಾಗರ್ ಮಸಾಲ, ಮಿಕ್ಸೆಡ್ ಮಸಾಲ ಇದು. ಒಂದು ಸ್ಪೂನ್ ತಗೊಂಡು ಓಕೆ, ಒಂದು ಸ್ಪೂನ್ ಇದನ್ನು ಸಹ ಹಂಗೆ ಎತ್ಕೊಂಡು ಹೊರಗಡೆಗೆ. ಇದು ಜಾಸ್ತಿ ಆಗೋಯ್ತು, ಚಲ್ ಬಿಡುತ್ತೆ. ಸ್ವಲ್ಪ ಕಮ್ಮಿ ಹಾಕೊಳ್ಳೋಣ. ಓಕೆ, ಟೇಸ್ಟ್ ಮಾಡೋಣ ಈಗ. ಹೋಗಿ ವೇಸ್ಟ್ ಮಾಡೋದು ಬೇಡ, ಟೇಸ್ಟ್ ಮಾಡಿ ಕುಡಿಬೇಕು. ತೇಜು ಸ್ಪೆಷಲ್ ಅಲ್ಲ ಇದು, RJ ಬ್ಲಾಗರ್ ಸ್ಪೆಷಲ್ ಮಸಾಲ. 10 ಥರದ RJ ಬ್ಲಾಗರ್ ಸ್ಪೆಷಲ್ ಮಸಾಲ. ಓಕೆ ಗೈಸ್, ಬನ್ನಿ ಈಗ 10 ಥರದ RJ ಬ್ಲಾಗರ್ ಮಸಾಲ ರೆಡಿ ಮಾಡಿರುವಂತಹ 10 ರೂಪಾಯಿ 10 ಥರದ ಮಸಾಲ ತಂದು ಮಿಕ್ಸ್ ಮಾಡಿರುವಂಥ ಮಸಾಲ ಸೂಪ್. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ. ಓಕೆ, ಖರಾಬಾಗೈತೆ. ಅಂದ್ರೆ ಹುಳಿ ಖಾರ ಕೈ ಯಪ್ಪ. ಇನ್ನೊಂದು ಸೂಪ್ ತಗೋಣ, ಇನ್ನೊಂದು ಸಿಪ್. ಮಾಡಿದ ಖಾರ ಒಂದು ಸಿಪ್ಪರ ಕರೆಕ್ಟಾಗಿ ತಿನ್ಬೇಕು, ಆದ್ರೂ ವ್ಯಾಲ್ಯೂ ಹೊಂಟೋಗುತ್ತೆ ಅಲ್ವಾ. ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್. ಗೈಸ್, ಇದು ಹೆಂಗಿದೆ ಅಂದ್ರೆ, ಯಾವತ್ತೂ ನೀವು ಮನೇಲಾದ್ರೆ ಟ್ರೈ ಮಾಡಕ್ ಹೋಗ್ಬಿಡಿ. ನಾನು ಹೊಸ್ದಾಗಿ ಟ್ರೈ ಮಾಡಕ್ ಹೋದೆ, ಅದೇನು ಆಗ್ದಿಲ್ಲ, ಕೆಟ್ಟೋಗ್ಬಿಡಿದೆ. ಹುಳಿ ತಿಂದ ನಿಂತ ಲಾಸ್ಟ್ ಚೆನ್ನಾಗೈತೆ, ಆದ್ರೂ ಒಂಥರ ಆಗಲ್ಲ. ನಿಜವಾಗ್ಲೂ ನೀವು ಮನೆಯಲ್ಲೇ ಇದನ್ನ ಟ್ರೈ ಮಾಡಕ್ ಹೋಗ್ಲೇಬೇಡಿ. ಓಕೆ, ಹಾಗೆ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನು ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಆ ಕಮೆಂಟ್ ಬಾಕ್ಸ್ನಲ್ಲಿ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಮತ್ತೆ ನಾಳೆ ಸಿಗ್ತಾ ಇದ್ದೀನಿ. ಓಕೆ, ಟಾಟಾ, ಬಾಯ್.